ಮಧ್ಯದಲ್ಲಿ ಮಧ್ಯರಾತ್ರಿ 12 ಗಂಟೆಲಿ ಶಿಪ್ಪು ಕೆಟ್ಟು ನಿಂತೋಗುತ್ತೆ. ಅವರು ಸ್ಟೈಲ್ ಆಗಿ ನಿನ್ನ ಕರೀತಾರೆ. ನನ್ನನ್ನು ಕರೀತಾರ? ಏನಕ್ಕೆ ಶಿಷ್ಯ? ವೆರಿ ಸಿಂಪಲ್. ಅಡಿಗಿಂತ ನೀವು ಕೆಳಗೆ ಇಳಿದು ಮಧ್ಯರಾತ್ರಿ 12 ಗಂಟೆಗೆ ಅಡಿಗೆನ ತೆಗೆಯಬೇಕು. ಸ್ಟಾರ್ಟ್ ಆಗತ್ತಾ ನೋಡೋಣ ಅಂತ. ಪೆಟ್ರೋಲ್ ಇದೆ. ಇಲ್ಲ ಬಾ ಡಂಪ್ ಮಾಡಿ. ಆಗತ್ತಣ್ಣ? ಆಗತ್ತಾ? ಇಲ್ಲ ನೀವು ಓಡಿಸ್ತೇನೆ, ನಾ ಡಂಪ್ ಮಾಡ್ಲಾ? ಹಾಂ ಆಗತ್ತಾ? ಬಾ. ನಿಂಗೆ ಡಂಪ್ ಮಾಡಿ ಅಭ್ಯಾಸ ಇಲ್ಲ. ಕಮ್ಮಿ ಇದೆ, ಅಭ್ಯಾಸ ಕಮ್ಮಿ. ನಿಂಗೆ ಗೂಡೆ ಅಭ್ಯಾಸ ಇಲ್ಲ, ನಾನು ಹೋಗ್ತೀನಿ ನೋಡಿ ಹಿಂಗೆ. ಓ ನಿಮ್ಗೆ ಇದು ಗಾಡಿ ಬೇರೆ ಅಡ್ಡ ಐತಲ್ಲ. ಅದು ಬಿಡು. ಹಾಂ ನಿನ್ನ ಸಮಸ್ಯೆ ಹೆಂಗೆ ಗೊತ್ತಾ? ನಿನ್ನ ಕ್ಲಚ್ ಫುಲ್ ಕ್ಲಚ್ ಕಾಣ. ನಿನ್ನ ಕ್ಲಚ್ ಇದೆಯಲ್ಲ ಫುಲ್ ಕ್ಲಚ್. ತಡಿ ಹೋಗ ಹೋಗ. ಕ್ಲಚ್ ನಡೆಯೋದು ಬೇಡ, ನ್ಯೂಟ್ರಲ್ ಐತೆ. ನನಗೆ ನನ್ನ ಮಗನ ಕ್ಲಚ್ ಇದೆಯಲ್ಲ ಫುಲ್ ಕ್ಲಚ್ ಐತೆ ಕಣ. ನೀನು ಒಂದು ಚೂ ಮೂವ್ ಆಗೋ ತನಕ ಅಷ್ಟೇ, ಮೇನ್ ದೊಡಿ ಹೋಗೋ ತನಕ ಅಷ್ಟೇ ಕಣ. ಚೂ ಮೇನ್ ದೊಡಿ ತಗೊಂಡೋದು. ಅಲ್ಲ ಡೌನ್ ಅಲ್ಲ ಬಸ್ಸು. ಗ್ಯಾರೇಜ್ ಇಲ್ಲೇ ಇದೆ. ನಿನ್ನ ಡ್ಯೂಟಿ ಟೈಮ್ ಎಷ್ಟು ಟೈಮಾ? ಡ್ಯೂಟಿ ಟೈಮಾ ಎಷ್ಟಿಲ್ಲ? ಎಷ್ಟು ಅಂದೆ 3 ಗಂಟೆ. ಯಾಕೆ ಟೈಮ್ ಎಷ್ಟೊತ್ತೀಗ? ಯಾವುದೇ ಈಗ ಟೈಮ್ ಎಷ್ಟೊತ್ತ? ಟೈಮ್ ಎಷ್ಟೊತ್ತ? 2 ಗಂಟೆ ಆಯ್ತಲ್ಲ. ಒಂದು ಮುಕ್ಕಾಲು 3 ಗಂಟೆಗಾ? ಮೊನ್ನೆ ನಿನ್ನ ಇಬ್ಬರದು ಒಂದು ಡ್ಯೂಟಿ ಟೈಮ್ ಈಗ. ಮೊನ್ನೂರು ಎಷ್ಟಲ್ಲ ಇದೆ? ಮೊನ್ನೆ ಎಷ್ಟಲ್ಲಿ ಏನಾ? ಹಂಗೆ ಮೊನ್ನೆ ಹೇಳ್ಕೋಬೋದಿತ್ತು. ಈಗ ಬೇಕಾ? ಬೇಕಾ ಎಂತ? ಇಲ್ಲೇ ಇರ್ತೀರಾ ಬರ್ತೀರಾ? ಬರ್ತೀನಿ ಬಾ, ನೀನು ಬಿಟ್ಟು ಬರ್ತೀನಿ ಬಾ. ಮತ್ತು ಗಾಡಿ ಬೇಕೀಗ. ಅಣ್ಣ ನೋಡ್ತೀರಾ ಸ್ಟಾರ್ಟ್ ಆಗಿ ಇವತ್ತೇ ನೋಡ್ರಿ. ಹಾಂ ನಮ್ಗಣ್ಣ ಅಣ್ಣ ಗಾಡಿ ತಂದು ನಿಲ್ಸಿದೆ. ಹಾಂ ಸ್ಟಾರ್ಟಿಂಗ್ ಒಂದೇ ಸ್ಟಾರ್ಟ್ ಆಗ್ತಿಲ್ಲ ಅಷ್ಟೇ. ಪೆಟ್ರೋಲ್ ಇದೆ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ಇರ್ಬೋದೇನು ಅಷ್ಟೇ. ಹಾಂ ಅಂದರೆ ಸ್ಪಾರ್ಕ್ ಪ್ಲಗ್ ಹೋಗಿದೆ ಅಂತ ಮಾಡಿ ಅಣ್ಣ. ಕರೆಂಟ್ ಪಾಸ್ ಆಗ್ತಿಲ್ಲ, ಅದು ಕರೆಂಟ್ ಪಾಸ್ ಆಗ್ತಿಲ್ಲ. ಸ್ಪಾರ್ಕ್ ಪ್ಲಗ್ ಹೋಗಿಲ್ಲ ಅಂತೀರಾ? ಸ್ಪಾರ್ಕ್ ಪ್ಲಗ್ ನೋಡ್ತೀನಿ ಅಂತ. ಕರೆಂಟ್ ಬರ್ತಾ ಇಲ್ಲ ಅಂದರೆ ಬೇರೆ ಕಡೆಯಿಂದನೇ ಬರ್ತಾ ಇಲ್ಲ ಅಂತ ಅಲ್ಲ. ಈ ಒಂದು 4 ದಿನ ಆಯ್ತು ಗಾಡಿ ನಿಲ್ಲಿಸಿ. ಕೀ ದಯವಿಟ್ಟಿದೆ ಅದು ಕೀ ಆನ್ ಆಫ್ ಚೂ ನೋಡಿಡೋಣ.
ಎಷ್ಟಾಯ್ತು ಅಣ್ಣ ಇದು? ಅದು 100 ನಿಲ್ಲಿಸ್ಬೇಕಾರೆ ಪೆಟ್ರೋಲ್ ಆಫ್ ಮಾಡಿ ನಿಲ್ಲಿಸಿದ್ರು. ಹಾಂ ಪೆಟ್ರೋಲ್ ಹಾಕೊಂಡೆ ರಿಚ್ ಆಗುತ್ತೆ, ಇದು ಭಾಳ ರಿಚ್ ಆಗುತ್ತೆ. ಪೆಟ್ರೋಲ್ ಹಾಲು ಮಿಕ್ಸ್ ತಗೊಂಡಿದ್ರೆ ಡ್ರೈ ಇಲ್ಲಪ್ಪ ಹಾಲು ಮಿಕ್ಸೇ, ಹಾಲು ಮಿಕ್ಸ್ ಅಲ್ಲ, ಹಾಲು ಮಿಕ್ಸೇ ಹೊಡೆಯೋದು. ಫುಲ್ ವೈಟ್ ಕಂಡಂಗೆ ಆಯ್ತಾ ಪೆಟ್ರೋಲ್ ತಗೊಂಡಿರಲ್ಲ. ಕಮ್ಮಿ ಆಗಿತ್ತಾ? 10 ರೂಪಾಯಿ ಎಲ್ಲ ಸಿಂಗ 50 ರೂಪಾಯಿ ಪೆಟ್ರೋಲಿಗೆ. ಅಲ್ಲಿ ಹಾಕಿದ್ರೆ ಸಾಕು. ಓಕೆನಾ, ಥ್ಯಾಂಕ್ ಯು. ಎಷ್ಟಾಗ್ಬೋದಣ್ಣ ಅದು ಬೋರ್ ಮಾಡ್ಸೋಕೋದು? ಅದು ಇದು ಬೇರಿಂಗು ಹಾಪ್ಸೆಟ್ಟು ಸೌಂಡ್ ಇದೆ, ಎಲ್ಲ ಕೆಲಸನೂ ಮಾಡಿಸ್ಬೇಕು. ಅದು ಇಂಜಿನ್ ಕೆಲಸ ಒಂದು ಮಾಡಿಸಿದ್ದು 1 ವರ್ಷದಿಂದ, ಬೋರ್ ಮಾಡಿಸಿಲ್ಲ, ಇಂಜಿನ್ ಮಾಡಿಸಿದ್ದೀನಿ. ಕೆಳಗಿಂದು ಕ್ರ್ಯಾಂಕು ಎಲ್ಲ ಅವೆಲ್ಲ ಮಾಡಿಸಿಲ್ಲ, ಅದೆಲ್ಲ ಮಾಡಿಸಿ 1 ವರ್ಷ ಆಯ್ತು ಮಾಡಿಸಿ. ಇಷ್ಟೊಂದು ನೋಡೋಕೆ ಗೊತ್ತಾಗುತ್ತೆ. ಅದಿಲ್ಲ ಅಂದರೆ ಬರೀ ಬೋರ್ ಒಂದೇ ಆದರೆ ನಿಮಗೆ ಜಾಸ್ತಿ ಖರ್ಚು ಬರಲ್ಲ. ಮಾಮೂಲಿನ ಪೋರ್ಟ ಇದು, ಮಾಮೂಲಿ ಒರಿಜಿನಲ್ಲೇ ಆಗೋದು. ಪೋರ್ಟ್ ಏನಾದರೂ ಮಾಡಿಲ್ಲ, ಏನು ಮಾಡಿಲ್ಲ, ಏನು ಮಾಡಿಲ್ಲ, ಒರಿಜಿನಾಲಿಟಿನೇ ಇದೆ. ಒರಿಜಿನಾಲಿಟಿ ಇದೆ. ಇದ್ರೆ ಒಂದು 2,000 ರೂಪಾಯಿ ಖರ್ಚು ಬರ್ಬೋದು. 1,000 ರೂಪಾಯಿ ಅಂದರೆ 15 ಬೋರ್ ಮಾಡ್ತಾವಲ್ಲ. ಹೊಸ ಬೋರ್ ಕಿಟ್ ಬೇಕಾದ್ರೆ ಜಾಸ್ತಿ ಆಗುತ್ತೆ. ಹೊಸ ಬೋರ್ ಕಿಟ್ ಸಿಗತ್ತಾ? ಸಿಗುತ್ತೆ, ವಿಚಾರ ಮಾಡ್ಬೇಕು. ಸಿಗೋದು ಭಾರಿ ಕಷ್ಟ ಐತೆ ಅಂತ ಮಾಡಿ, ಬೋರ್ ಸಿಗೋದು ಭಾರಿ ಕಷ್ಟ ಅಂತ ಮಾಡಿ. ಅಂದರೆ ಒರಿಜಿನಲ್ ಸಿಗಲ್ಲ ನಿಮಗೆ, ಜಿನಿಯನ್ ಪಾರ್ಟ್ ಸಿಗಲ್ಲ. ಇನ್ನೆಷ್ಟು 75 ಆಗತ್ತಲ್ಲಣ್ಣ? ಹಾಂ 7.5. ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ, ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಇದರಲ್ಲಿ ಮತ್ತು ಕಾಯಿಲೆ ಇರೋದು ಇದು ಮ್ಯಾಗ್ನೆಟ್ ಇರೋದು 135 ಇದು 135 ಹಾಕಿರೋದು ಮ್ಯಾಗ್ನೆಟ್. ಅದು ಗಾಡಿಯಲ್ಲೇ ಇತ್ತು ನಾ ತರತ್ತಿಗೆ. ನೀವೇನು ಚೇಂಜ್ ಮಾಡಿದಲ್ಲ? ಹಾಂ ಗಾಡಿಯಲ್ಲೇ ಇತ್ತು. ಓನರ್ ಹೇಳಿದ್ದು ತರತ್ತಿಗೆ 135 ಮ್ಯಾಗ್ನೆಟ್ ಗಾಡಿದೆ, ಏನೋ ಕರೆಂಟ್ ಆಲ್ಟ್ರ್ ಮಾಡೋಕ್ಕೆ ಏನೋ ಆಲ್ಟ್ರ್ ಮಾಡೋಕ್ಕೆಲ್ಲ ಚೆನ್ನಾಗತ್ತೆ ಅಂತಿದ್ದು. ಓಕೆನಾ, ಥ್ಯಾಂಕ್ ಯು. ಏನು ಬೀಳಲ್ಲ ಇದೆ. ಪವರ್ ಬ್ಯಾಂಕು ಹೆಲ್ಮೆಟ್ ಮುಸುಡಿ ಯಾಸ ನೋಡ್ರಿ ನಾಯಿ ನನ್ನ ಮನೆ ಆರಾಮಾಗಿ ಕ್ಯಾಮ್ರಾ ಹೋಗ್ರಿ. ನಾನು ಮಾಡಿ